ಕಟ್ಟಿನಲ್ಲಿ ಬಿದ್ದನು. ಒಂದ್ಸ ಗಮನಿಸಿ, ಇಲ್ಲಿ ಪ್ರಾರ್ಥನೆ ಮಾಡದವರು ಇಂಥ ತೀರ್ಮಾನಕ್ಕೆ ಬರ್ತಾರೆ. ನಿನ್ನ ಮನೆಯಲ್ಲಿ ಇಫ್ ಎನಿಬಡಿ ಆರ್ ಪ್ರೇಯರ್ಲೆಸ್ ಪರ್ಸನ್, ನೀನು ಒಂದು ಪ್ರಾರ್ಥನೆ ಮಾಡದಿರುವಂಥ ವ್ಯಕ್ತಿಯಾಗಿರುವುದಾದರೆ ಯು ಆರ್ ಡೇಂಜರಸ್ ಟು ಯುವರ್ ಫ್ಯಾಮಿಲಿ. ನೀನು ಪ್ರಾರ್ಥನೆ ಮಾಡುವ ಅಭ್ಯಾಸ ನಿನಗಿಲ್ವಾ, ನಿನ್ನಷ್ಟು ಡೇಂಜರ್ ನಿನ್ನ ಕುಟುಂಬಕ್ಕೆ ಯಾರು ಇರಲ್ಲ. ಯಾಕಂದ್ರೆ ನೀನೇ ನಿನ್ನ ಮನೆಯಲ್ಲಿ ಎಲ್ಲ ತಪ್ಪಾದ ಡಿಸಿಷನ್ ಮಾಡುವುದು, ಎಲ್ಲ ತಪ್ಪು ತೀರ್ಮಾನ ಮಾಡುವುದು ನೀನೇ. ನಿನ್ನ ಹೆಂಡತಿ ಪ್ರಾರ್ಥನೆ ಮಾಡದಿರುವಂಥ ಹೆಂಡತಿನ ತಿಳ್ಕೋ, ಕುಟುಂಬದಲ್ಲಿ ಅವಳು ಮಾಡುವುದು ತಪ್ಪಾದ ತೀರ್ಮಾನಗಳು ತಗೊಳ್ತಾಳೆ. ನಿನ್ನ ಮನೆಯಲ್ಲಿ ಯಾರು ಪ್ರಾರ್ಥನೆ ಮಾಡುವುದಿಲ್ಲವೋ ಅವರು ತಪ್ಪಾದಂಥ ತೀರ್ಮಾನವನ್ನ ಮಾಡುವರಾಗಿರ್ತಾರೆ. ಐ ಟೆಲ್ ಯು ಸಮಥಿಂಗ್, the prayerless person, the person without prayer is a dangerous one to the family. ಯಾರು ಪ್ರಾರ್ಥಿಸದೇ ಇದ್ದಾರೋ ಅವರು ತನ್ನ ಮನೆಗೆ ಡೇಂಜರ್, ಅವರು ತನ್ನ ಕುಟುಂಬಕ್ಕೆ ಡೇಂಜರ್. ಅವರ ಮಾತುಗಳು ಡೇಂಜರ್, ಅವರ ಆಲೋಚನೆಗಳು ಡೇಂಜರ್, ಅವರ ತೀರ್ಮಾನಗಳು ಡೇಂಜರ್. ಗಮನಿಸಿ, ಅವರನ್ನ ನಂಬಿ ಅವರ ಹಿಂದೆ ಹೋಗುವಂಥವರೆಲ್ಲರಿಗೂ ಡೇಂಜರ್.